ಬೆಂಗಳೂರಿನಂತೆ ಮಾಗಡಿ ಅಭಿವೃದ್ಧಿಗೆ ಸಂಕಲ್ಪ ಎಚ್ಸಿ ಬಾಲಕೃಷ್ಣ. ನಾಡಪ್ರಭು ಕೆಂಪೇಗೌಡರು ಬೆಂಗಳೂರು ನಗರವನ್ನ ನಿರ್ಮಿಸಿದ್ರು. ಅದೇ ಮಾದರಿಯಲ್ಲಿ ಮಾಗಡಿಯನ್ನ ಸಮಗ್ರವಾಗಿ ಅಭಿವೃದ್ಧಿಪಡಿಸುವಂತ ಸಂಕಲ್ಪವನ್ನ ಹೊಂದಿದ್ದೇವೆ ಅಂತ ಶಾಸಕ ಎಚ್ಸಿ ಬಾಲಕೃಷ್ಣ ಹೇಳಿಕೆ ನೀಡಿದ್ದಾರೆ. ತಾಲೂಕಿನ ಕೆಂಪಾಪುರದಲ್ಲಿರುವಂತಹ ಕೆಂಪೇಗೌಡರ ಸಮಾಧಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಬೆಂಗಳೂರಿನ ಜ್ಯೋತಿ ತೆಗೆದುಕೊಂಡು ಹೋಗುವ ಕಾರ್ಯಕ್ಕೆ ಚಾಲನೆ ನೀಡಿದ ನಂತರ ಪಟ್ಟಣದ ಪುರಸಭೆ ಮುಂಭಾಗದಲ್ಲಿರುವಂತಹ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ 517ನೇ ಕೆಂಪೇಗೌಡರ ಜಯಂತಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಬೆಂಗಳೂರು ವ್ಯಾಪಾರ ಕೇಂದ್ರವಾಗಬೇಕು ಎಂಬ ದೂರದೃಷ್ಟಿಯೊಂದಿಗೆ ಕೆಂಪೇಗೌಡರು ಬೆಂಗಳೂರು ನಗರವನ್ನು ನಿರ್ಮಿಸಿದ್ರು. ಅದೇ ಮಾದರಿಯಲ್ಲಿ ಮಾಗಡಿಯನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸುವ ಸಂಕಲ್ಪವನ್ನ ಹೊಂದಿದ್ದೇವೆ ಅಂತ ಹೇಳಿದ್ರು. ಅಭಿವೃದ್ಧಿ ಕಾರ್ಯಗಳಿಗೆ ಕೆಲವರು ಅನಗತ್ಯ ಅಡ್ಡಿಪಡಿಸ್ತಾ ಇದ್ದು ಅಧಿಕಾರಿಗಳನ್ನ ನ್ಯಾಯಾಲಯಕ್ಕೆ ಎಳೆಯುವಂತಹ ಬೆಳವಣಿಗೆಗಳು ನಡೆಯುತ್ತಿವೆ ಅಂತ ಹೇಳಿದ್ರು. ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಶಾಸಕರು ನಗದು ಬಹುಮಾನ ವಿತರಿಸಿ ಸನ್ಮಾನಿಸಿದ್ರು. ಪಂಚ ಗ್ಯಾರಂಟಿಗಳ ತಾಲೂಕು ಅಧ್ಯಕ್ಷ ಕಲ್ಖೇರೆ ಶಿವಣ್ಣ, ಬಮೂಲ್ ಮಾಜಿ ಅಧ್ಯಕ್ಷ ನರಸಿಂಹಮೂರ್ತಿ, ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಬಿಎನ್ ಜಯರಾಮ್, ಬೆಸ್ಕಾಂ ಮಾಜಿ ಅಧ್ಯಕ್ಷ ಟಿಆರ್ ರಾಮಕೃಷ್ಣಪ್ಪ, ಆಗೋ ಪುರುಷೋತ್ತಮ ಮತ್ತು ಕೆ ಕೃಷ್ಣಮೂರ್ತಿ, ತಿಪ್ಪಸಂದ್ರ ವೆಂಕಟೇಶ್, ಜಯಮ್ಮ ಮತ್ತಿತರರು ಒಂದು ಸಂದರ್ಭದಲ್ಲಿ ಹಾಜರಿದ್ದರು. ಶಾಸಕರು ಗೌರವಿಸಿ ಅಭಿನಂದಿಸಬೇಕು, ಸನ್ಮಾನಿಸಬೇಕು ಅಂತ ಹೇಳಿ ಕೇಳ್ಕೊಂಡು ಪ್ರಥಮ ಸ್ಥಾನವನ್ನು ತಂದು ತಾಲೂಕಿಗೆ ಗೌರವದಲ್ಲಿರ್ತಾರೆ. ಅವರಿಗೆ ಮಾನ್ಯ ಶಾಸಕರು ಗೌರವಿಸಿ ಅಭಿನಂದಿಸಬೇಕು ಅಂತ ಹೇಳಿ ಕೇಳ್ಬೋದು. 600ಕ್ಕೆ 597 ಅಂಕಗಳನ್ನು ಪಡ್ಕೊಂಡಿದ್ದಾರೆ. ಕಾಲೇಜಿಗೆ ಹಾಗೂ ತಾಲೂಕಿಗೆ ಗೌರವ ತಂದಂತ ಪ್ರಜ್ಞೆ ಮಕ್ಕಳ ವೈಭವಿತವಾಗಿರ್ತಕ್ಕಂತಹ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಕ್ಕಂತಹ ದೂರದೃಷ್ಟಿಯನ್ನು ಇಟ್ಕೊಂಡು ಬೆಂಗಳೂರನ್ನ ನಿರ್ಮಾಣ ಮಾಡಿದಂತ ಕೆಂಪೇಗೌಡರು, ನಮ್ಮ ಮಾಗಡಿಯ ಕೆಂಪೇಗೌಡರು ಒಂದು ವಿಶೇಷವಾದಂತಹ ರೀತಿಯಲ್ಲಿ ಇವತ್ತು ಬೆಂಗಳೂರನ್ನ ಅಭಿವೃದ್ಧಿಯನ್ನ ಮಾಡಿರ್ತಕ್ಕಂಥದ್ದು. ನಾವು ಕೂಡ ಬೆಂಗಳೂರು ರೀತಿಯಲ್ಲಿ ಮಾಗಡಿ ಅಭಿವೃದ್ಧಿ ಮಾಡೋಣ ಅಂತ ಹೊಂಟಿದ್ದೀವಿ. ತಹಶೀಲ್ದಾರರು ಕೂಡ ಬೇಡ ಅಂತ ಹಿರಿ ಸಾರ್ವಜನಿಕರು ಬೇರೆಯವರು ಅಡ್ಡಗೊಂಡು ಹಿರಿ ಸಾರ್ವಜನಿಕರು ಅಂತ ನೋಡಿದ್ವಿ. ದಯಮಾಡಿ ನಾನು ಎಲ್ಲರಿಗೂ ಕೂಡ ಮನವಿ ಮಾಡ್ತೀನಿ, ನನ್ನ ಮನೆ ಕೆಲಸ ಮಾಡ್ಕೋತಾ ಇಲ್ಲ ನಾನು. ಇವತ್ತು ನಮ್ಮ ನಾಡಿನ ಈ ಜಿಲ್ಲೆಯ ಮಣ್ಣಿನ ಮಗ ಇವತ್ತು ಈ ರಾಜ್ಯದ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ತಕ್ಕಂತ ವಿಚಾರ. ನಮ್ಮ ಜಿಲ್ಲೆಯ ಮಗ ಕನಕಪುರದವರು ಅಧಿಕಾರ ಚುಕ್ಕಾಣಿ ಹಿಡಿದಾಗ ನಮ್ಮ ತಾಲೂಕನ್ನು ನಾವು ಅಭಿವೃದ್ಧಿ ಪಡಿಸ್ಕೋಬೇಕು. ಇನ್ಯಾವಾಗ ಅಭಿವೃದ್ಧಿ ಪಡಿಸ್ಕೊಳ್ಳೋದು ನಾವು ಎಲ್ಲ ರೀತಿಯಲ್ಲೂ ಅಭಿವೃದ್ಧಿ ಮಾಡ್ತಾ ಇದ್ರೆ ಇದಕ್ಕೊಂದಷ್ಟು ಕಾಟ ಕೊಟ್ರು. ಈಗ ಚೆನ್ನಾಗಿ ಕಾಣ್ತಾ ಇಲ್ಲಪ್ಪ, ಚೆನ್ನಾಗಿ ಕಾಣ್ತಾ ಇಲ್ವಾ? ಏನ್ ಕೋರ್ಟ್ಗೆ ಹಾಕೋದು, ಅಲ್ಗಾಕೋದು, ಅಧಿಕಾರಿಗಳಿಗೆ ಬೆಂಡೆತ್ತದು, ಅಧಿಕಾರಿಗಳನ್ನ ಕೋರ್ಟ್ ಕರ್ಸೋದು, ನಾವು ಯಾವುದು ಕೂಡ ಕೆಟ್ಟ ದೃಷ್ಟಿಯಿಂದ ಯಾರು ನೋಡೋದಿಲ್ಲ. ನಾವು ನಮ್ಮ ಉದ್ದೇಶ, ನಮ್ಮ ಪರಿಕಲ್ಪನೆ ಈ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕು, ಎಲ್ಲ ವಿಧದಲ್ಲೂ ಕೂಡ ಅಭಿವೃದ್ಧಿ ಆಗ್ಬೇಕು ಅಂತಕ್ಕಂಥ ಪರಿಕಲ್ಪನೆ ಇಟ್ಕೊಂಡು ಮಾಡ್ತಾ ಇದ್ದೀನಿ. ದಯಮಾಡಿ ನಮ್ಮ ವಿರೋಧಿಗಳಲ್ಲಿ ಮನವಿ ಮಾಡ್ತೀನಿ, ನೀವು ನಮಗೆ ಸಹಕಾರ ಕೊಡೋದ್ರ ಚಿಂತೆ ಇಲ್ಲ, ದಯಮಾಡಿ ತೊಂದರೆ ಕೊಡಬೇಡಿ ಅಂತ ಹೇಳಿ ಕೈ ಜೋಡಿಸಿ ತಮ್ಮಲ್ಲೆಲ್ಲ ಮನವಿಯನ್ನ ಮಾಡ್ತಾ ಇದ್ದಾರೆ. ತೊಂದರೆ ಕೊಡಬೇಡಿ, ನೀವು ಸಹಕಾರ ಕೊಡಬೇಡಿ. ನನಗೆ ಗೊತ್ತು, ನಾನು ಏನ್ ಮಾಡಿದ್ರು ನೀವು ವಿರೋಧ ಮಾಡ್ತೀರಾ, ನೀವು ವಿರೋಧವಾಗಿ ಮಾತಾಡ್ತೀರಾ, ಎಲ್ಲ ವಿಚಾರ ನನಗೆ ಗೊತ್ತು. ಆದ್ರೆ ದಯಮಾಡಿ ಅಭಿವೃದ್ಧಿಗೆ ಸಹಕಾರ ಕೊಡಿ. ನನ್ನ ವೈಯಕ್ತಿಕ ವಿಚಾರಕ್ಕೆ ನೀವ್ ಏನ್ ಬೇಕಾದ್ರೂ ತೊಂದರೆ ಕೊಡಿ, ನಾನು ಅದನ್ನು ತರ್ಕೊಳ್ಳೋಕೆ ರೆಡಿ ಇದ್ದೀನಿ. ಆದ್ರೆ ಅಭಿವೃದ್ಧಿ ವಿಚಾರದಲ್ಲಿ ಚರ್ಚೆ ಮಾಡಿ ನೀವು ಕೈ ಜೋಡಿಸ್ಬೇಕು ಅಂತ ಹೇಳಿ ಮನವಿ ಮಾಡ್ತಾ, ಇವತ್ತು ಮತ್ತೊಮ್ಮೆ ಎಲ್ಲರಿಗೂ ಕೂಡ 517ನೇ ಕೆಂಪೇಗೌಡ. ವೀಕ್ಷಕರೇ ನಮಸ್ಕಾರ. ಐತಿಹಾಸಿಕವಾದಂತಹ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಕೆಂಪೇಗೌಡರ ನಾಡು ಸಾಕ್ಷಿ ಆಯಿತು. 517ನೇ ಜಯಂತ್ಯೋತ್ಸವಕ್ಕೆ ಇವತ್ತು ಕೆಂಪಾಪುರದಲ್ಲಿರುವಂತಹ ಕೆಂಪೇಗೌಡರ ಸಮಾಧಿಗೆ ಪೂಜೆ ಮಾಡುವ ಮುಖಾಂತರ ಚಾಲನೆ ಕೊಟ್ಟಂತಹ ಧೀಮಂತ ನಾಯಕ ಬಾಲಕೃಷ್ಣ ಅವರನ್ನ ಈ ದಿನದ ಕಾರ್ಯಕ್ರಮದ ಬಗ್ಗೆ ಒಂದಷ್ಟು ಮಾತಾಡ್ತಾನ. ಕೊಡಲ್ಲ ಏನಿಲ್ಲ, ಇವತ್ತು ಚಾಲನೆಯನ್ನ ಕೊಟ್ಟಿದ್ದೇವೆ. ನಮ್ಮ ನಾಡಿನ, ನಮ್ಮ ಜಿಲ್ಲೆಯ ಮಣ್ಣಿನ ಮಗನಾದಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇವತ್ತು ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಿದ್ದಾರೆ. ಮಾಗಡಿಯನ್ನ ಇವತ್ತು ವಿಶೇಷವಾದಂತ ರೀತಿಯಲ್ಲಿ ಅಭಿವೃದ್ಧಿಪಡಿಸಬೇಕು ಅಂತೇಳಿ ಮತ್ತೆ ಸಮಾಧಿ ಜಾಗವನ್ನ ಕೆಂಪಾಪುರವನ್ನ ಬಿಡಿಎನವರು ದತ್ತು ತೆಗೆದುಕೋಬೇಕು ಅಂತಕ್ಕಂಥ ವಿಚಾರವನ್ನ ಅವರಿಗೆ ಮದ್ದಟ್ಟು ಮಾಡ್ಕೊಂಡಿದ್ದೀವಿ. ನಮ್ಮ ಅಧ್ಯಕ್ಷರಾದಂತ ಹ್ಯಾರಿಸ್ ಅವರು ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಖಂಡಿತ ಅದನ್ನು ಅಭಿವೃದ್ಧಿಪಡಿಸ್ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಕೊಟ್ಟಿದ್ದಾರೆ. ಸರ್, ಕೋಟೆ ಕಾರ್ಯಕ್ರಮದಲ್ಲಿ ಅದ್ಭುತವಾದ ವೈಭವವಾದ ಕಾರ್ಯಕ್ರಮನ ಮಾಡ್ತೀನಿ ಅಂತ ಹೇಳಿದ್ದೀರಾ ಸರ್. 3ನೇ ತಾರೀಕು ಹೋಮ ಮಾಡುವುದರ ಮುಖಾಂತರ ಯಾರ ಕಣ್ಣು ಕೂಡ ಅದ್ರ ಮೇಲೆ ಬೀಳದೇ ಇರಲಿ ಅಂತೇಳಿ
ಹೆಣ್ಮಕ್ಳುಗಳಿಗೆ ಬಾಗಿನ ಕೊಡೋದ್ರ ಮುಖಾಂತರ 3ನೇ ತಾರೀಕು ಅದನ್ನ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದೀವಿ. ಅದು ಕೋಟೆಯಲ್ಲಿ ನಡೆಯುತ್ತೆ ಸರ್ ಕಾರ್ಯಕ್ರಮ. ಅದು ಕೋಟೆಲೆ ಯಾವ ಸ್ಟ್ಯಾಚು ಇಲ್ಲ ಅಲ್ಲಿ ಬೇರೆಯವ್ರ ಸ್ಟ್ಯಾಚು ಇಡ್ತೀವಿ, ಇವ್ರು ಇಲ್ಲೇ ಇಡಬೇಕು ಅಂತ ಗಲಾಟೆ ಮಾಡ್ತಾವ್ರಲ್ಲ. ಇವರೆಲ್ಲ ಕೋರ್ಟ್ಗೆ ಹೋಗ್ಬಿಟ್ಟವ್ರೆ, ನಿಮ್ಮ ಸ್ನೇಹಿತರುಗಳು ಎಲ್ಲ ಕೋರ್ಟ್ಗೆ ಹೋಗಿದ್ದಾರೆ. ಸರ್ ಕೊನೆಯದಾಗಿ ಇವತ್ತು ಮಾಡಿಲ್ವಾ ನಾವು ಏನೋ ಪ್ರೆಸ್ ಮೀಟ್ ಮಾಡ್ತಾರಂತೆ, ಎಲ್ಲ ಏನೋ ಕಾಮನ ಕಂಡವ್ರಿಗೆ ಕಾಣೋದೆಲ್ಲ ಅಳದಿ ಅಂತ ನಾವೇನು ಮಾಡೋಕ್ಕಾಗಲ್ಲ. ಸರ್ ಕೊನೆಯದಾಗಿ ನಮ್ಮ ಜನಗಳು ಇವತ್ತು ಬಹಳ ಖುಷಿಯಾಗಿದ್ದಾರೆ. ಹಬ್ಬದ ರೀತಿ ವಾತಾವರಣ ನಿರ್ಮಾಣ ಮಾಡಿದ್ದೀರಾ. ನಮ್ಮ ಮಾಗಡಿ ಕ್ಷೇತ್ರದ ಮತದಾರರಿಗೆ ಏನ್ ಹೇಳ್ತೀರಾ ಸರ್? ಏನಿಲ್ಲ, ಎಲ್ರಿಗೂ ಕೂಡ ನಮ್ಮ ಸ್ನೇಹಿತರುಗಳಿಗೆ ನಮ್ಗೆ ಸಹಕಾರ ಕೊಡ್ತಾ ಇರೋದಕ್ಕೆ ಧನ್ಯವಾದ ಹೇಳ್ತೀನಿ. ನಮ್ಮ ಶತ್ರುಗಳಿಗೆ ನಮ್ಗೆ ತೊಂದರೆ ಕೊಡ್ತಾ ಇರೋದಕ್ಕೆ ಅಭಿನಂದನೆ ಹೇಳ್ತೀನಿ. ದಯಮಾಡಿ ನಿಮ್ ಕೈಲಿ ಸಹಕಾರ ಕೊಡೋಕ್ಕಾಗದೇ ಇದ್ರು ಕೂಡ ತೊಂದರೆ ಅಂತ ಕೊಡಬೇಡಿ ಅಂತ ಮನವಿ ಮಾಡ್ತೀನಿ. ಓಕೆ, ಧನ್ಯವಾದ.